ಭಾರತೀಯ ಜನತಾ ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗೆ ನಾವು ಪ್ರತಿಪಕ್ಷವಾಗಿ ನಮ್ಮ ಮಾತುಗಳ ಮೂಲಕವೇ ದಾಖಲೀಕರಿಸಬೇಕೆ ಹೊರತಾಗಿ ಕೈಯಿಂದ ಹಿಡಿದು ಬರೆಸೋದಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಹೇಳ್ತೀನಿ. ಒಂದು BJP ಹೋರಾಟದ ಬಗ್ಗೆ ಹೇಳಿದರು. ಪ್ರಜಾಪ್ರಭುತ್ವ ಚೌಕಟ್ಟಿನ ಒಳಗೆ ಹೋರಾಟವನ್ನು ಹೇಗೆ ಮಾಡಬೇಕು ಅಂತ ಸದನದ ಒಳಗೆ BJP ಪಕ್ಷ ಮಾಡ್ತು. ಒಬ್ಬ ಮುಖ್ಯಮಂತ್ರಿ 64 ಕೋಟಿ ಕೊಟ್ಟರೆ ನನ್ನ 14 ಸೈಟನ್ನು ಬಿಡ್ತೀನಿ, ಇಲ್ಲ ಅಂದರೆ ಬಿಡಲ್ಲ ಅಂತೇಳಿ ಹೇಳಿದವರು 14 ಸೈಟನ್ನು ವಾಪಸ್ ಕೊಟ್ಟರು ಅಂದರೆ ಇದು ಪ್ರತಿಪಕ್ಷದ ಯಶಸ್ಸು ಹೌದೋ ಅಲ್ವೋ? ನಂಬರ್ 1. ಎರಡನೇದು, ST ಕಾರ್ಪೊರೇಷನ್ನಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯನವರೇ ಒಪ್ಕೊಂಡ್ರು. ಅದು 187 ಕೋಟಿ ಹಗರಣ ಅಲ್ಲ, ಬರೀ 87 ಕೋಟಿ ಹಗರಣ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. ಖಂಡಿತವಾಗಿ ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇದ್ದಾವೆ. ಈಗಾಗಲೇ 30% ಸಿಕ್ಕಿದೆ. ನಾವು ದಾಖಲೆಗಳನ್ನು ಮೊನ್ನೆ ನಮ್ಮ RB ತಿಮ್ಮಾಪುರ್ ಅವರ ಮಗನದು ದಾಖಲೆಯನ್ನು ನಾನು ಬಿಡುಗಡೆ ಮಾಡಿದೆ, ಬಾಗಲಕೋಟೆಯಲ್ಲೇ ಹೋಗಿ. ದಾಖಲೆಯನ್ನ ಪ್ರಭಾವಿ ಸಚಿವರ ಮೇಲೆ ಬಿಡುಗಡೆ ಮಾಡುವಾಗ ನಮ್ಮಲ್ಲಿ ಒಂದು ಅಂಶವೂ ಕೂಡ ಕಡಿಮೆ ಇರಬಾರ್ದು. ಈಗ ಒಂದು 70% ಆಗಿದೆ. ಸೊ ಅದಕ್ಕೆ ಸಂದರ್ಭ ಬರುತ್ತೆ. ಸಂದರ್ಭ ಬಂದಾಗ ನನ್ನ ಹತ್ರ ಇನ್ನು ಮಾಡ್ತೀನಿ. ಸಮಯೋಚಿತವಾಗಿ ಯಾವ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ನಾನು ಮಾಡ್ತಾನೆ. ಆ ದಾಖಲೆಗಳು ಇನ್ನು ಸ್ವಲ್ಪ ಸಂಗ್ರಹ ಆಗೋದು ಬಾಕಿ ಇದೆ. 70% ಆಗಿದಾವೆ. ನಾವು ಭ್ರಷ್ಟಾಚಾರಿಗಳನ್ನ ಮೇಲು ಫಿಮೇಲು ಅನ್ನೋ ದೃಷ್ಟಿಕೋನದಿಂದ ನೋಡಲ್ಲ. ಭ್ರಷ್ಟರು ಭ್ರಷ್ಟರೇ. ಅದನ್ನ ಯಾವ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಮಾಡ್ತೀವಿ, ಅದನ್ನ ಬಿಡುಗಡೆ ಮಾಡ್ತೀವಿ. ನನ್ನ ಹತ್ರ ಇದೆ. ಯಾವ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ಮಾಡ್ತೇವೆ. ಸರ್, ಭ್ರಷ್ಟರು ಅಂತ ಹೇಳ್ತಾರೆ. ನಿಮ್ಮ ಪಕ್ಷದ ಮಾಜಿ ಸದಸ್ಯರಾದಂಥ ಯತ್ನಾಳ್ ಸಾಹೇಬರು ನಿಮ್ಮ ನಾಯಕರುಗಳ ಬಗ್ಗೆ ಭ್ರಷ್ಟರು ಅಂತ ಈ ಬಗ್ಗೆ ನೋ ಕಾಮೆಂಟ್ಸ್. ಅಲ್ಲ, ನೀವು ಈ ಮಾತಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವತಂತ್ರವಾಗಿ ಕಾನೂನಾತ್ಮಕವಾಗಿ ನಿಯಮಗಳ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಇಲ್ಲದೆ ಇರೋರ ಬಗ್ಗೆ ನಾನೇನು ಮಾತಾಡೋದಕ್ಕೆ ಹೋಗಲ್ಲ. ಸರ್, ನಾನು ನೋಡಿ, ನಾನು ದಾಖಲೆಯನ್ನ ಬಿಡುಗಡೆ ಮಾಡಿದಾಗ ನನ್ನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕೋದಕ್ಕೆ ಒಂದು ಚೂರು ಅವಕಾಶ ಆಗದೇ ಇರುವಷ್ಟು ಎಲ್ಲಾ ದಾಖಲೆಗಳನ್ನು ಸಂಗ್ರಹ ಮಾಡ್ಕೊಳ್ತಾನೆ. 70% ಆಗಿದೆ. 30% ಕೊಡೋದಕ್ಕೆ ಏನು ಪಾಪ ಆತಂಕ ಪಡ್ತಾ ಇದ್ದಾರೆ, ಅವರಲ್ಲಿ ವಿಶ್ವಾಸವನ್ನು ಮೂಡಿಸಿ ಅದನ್ನು ಪಡೆದುಕೊಳ್ತಾನೆ. ಯಾವಾಗ ಎಲ್ಲಾ ದಾಖಲೆಯನ್ನ ಪಡೆದುಕೊಳ್ತಾನೆ, ಯಾವ ಮುಲಾಜು ಇಲ್ಲದೆ ಅದನ್ನ ಬಿಡುಗಡೆ ಮಾಡ್ತಾರೆ ರಾಜ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.